ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಈಗೇನಾಗಿದೆ ಅಂತಂದರೆ ನಾವು ದುಃಖ ಪಡುವಂಥ ವಿಷಯ ಏನು ಗೊತ್ತಮ್ಮ, ಹೌದು, ವಿಭಕ್ತ ಕುಟುಂಬ ಆಗ್ಬಿಟ್ಟಿದೆ. ಹೌದು. ಅಂದ್ರೆ ಏನು, ತಂದೆ ತಾಯಿ ಒಂದು ಮಗು, ಏನು ಮಾಡೋಕ್ಕಾಗಲ್ಲ. ಅವಿಭಕ್ತ ಕುಟುಂಬ ಹೊರಟೋಯ್ತು ಈಗ. ಅದು ಅವ್ರವ್ರ ಇಚ್ಛೆಗೆ ಬಿಟ್ಟಿದ್ದ ವಿಚಾರ. ಯಾಕೆಂದರೆ ಹಿಂದೆ ತಂದೆ ತಾಯಿ ಅಜ್ಜಿ ಅದು ತಾತ ಮುತ್ತಾತ ಎಲ್ಲ ಒಟ್ಟು ಕುಟುಂಬ ಇರ್ತಾ ಇತ್ತು. ಈಗೇನಾಗಿದೆ ಅಂತಂದ್ರೆ ತಂದೆ ತಾಯಿ ನೋಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ಅದಕ್ಕೆ ತೊಗೊಂಡೋಗಿ ಏನು ಮಾಡ್ತಾರೆ, ಎಲ್ಲರ ವಿಚಾರದಲ್ಲೂ ನಾನು ಹೇಳ್ತಲ್ಲ, ಅನ್ಯತಾ ಭಾವಿಸೋದು ಬೇಡ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ತಂದೆ ತಾಯಿಗಳನ್ನ ತೊಗೊಂಡೋಗಿ ಅಬಲಾಶ್ರಮದಲ್ಲೋ ವೃದ್ಧಾಶ್ರಮದಲ್ಲೋ ಬಿಡ್ತಾರೆ. ಏನೊಂದು ಕೆಲಸ ಇರ್ತಾರೆ, ಏನೋ ಒಂದಷ್ಟು ದುಡ್ಡು ಕೊಟ್ಬಿಡ್ತಾರೆ. ಅವರು ಮಾನಸಿಕವಾಗಿ ಎಷ್ಟು ನೋವು ತಿಂದಿರ್ತಾರೆ ಅವರು ಅಲ್ಲ ಆಶ್ರಮದಲ್ಲಿ. ಅರೇ ನನ್ನ ಮಕ್ಕಳಿದ್ದೂ ಕೂಡ ನಾನು ಆಶ್ರಮದಲ್ಲಿ ಬದುಕ್ತಾ ಇದ್ದೀನಿ ಅದು ಎಷ್ಟು ನೋವು ತಿಂದಿರ್ತಾರೆ ಅವರು ಅಲ್ವಾ. ಆದ್ದರಿಂದ ನೀವು ಬದುಕಿದ್ದಾಗ ಒಂದು ರೀತಿಯಾಗಿ 90 ಭಾಗ ಮಾಡಬೇಕು ಅವ್ರಿಗೆ, ಅವ್ರು ಹೋದ ನಂತರ ಮಾಡೋದು ಬೇರೆ. ಯಾಕೆಂದರೆ ಮಕ್ಕಳು ಚೆನ್ನಾಗಿ ಓದಲಿ ಅಂತ ಹಾಸ್ಟೆಲ್ಗೆ ತೊಗೊಂಡೋಗಿ ಹಾಕ್ತಾರೆ ತಂದೆ ತಾಯಿಗಳು. ಹಾಸ್ಟೆಲಲ್ಲಿ ಬಿಟ್ಬಿಡ್ತಾರಾ? ಇಲ್ವಲ್ಲ. ಆ ತಂದೆ ತಾಯಿಗಳು ವಿದ್ಯಾಭ್ಯಾಸ ಮುಗಿದ ಮೇಲೆ ಮನೆಗೆ ಕರ್ಕೊಂಬರ್ತಾ ಇರ್ತಾನೆ. ಆದರೆ ಕೆಲವರು ಏನು ಮಾಡ್ತಾರೆ, ಹಾಗೇನೇ ವೃದ್ಧಾಶ್ರಮ ತೊಗೊಂಡೋಗಿ ಹಾಕ್ತಾರೆ. ಏನಕ್ಕೆ ಹಾಕಬೇಕು? ಅವಶ್ಯಕತೆ ಇಲ್ಲ. ಅದರಿಂದ ನಮಗೆ ಹುಟ್ಟಿದಾಗಲಿಂದ ಹಿಡಿದು ನಮ್ಮ ಪೂರ್ತಿ ನಾವು ಬೆಳೆದು ಅನ್ನ ಬಟ್ಟೆ ಎಲ್ಲ ಕೊಟ್ಟು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಂದು ಮದುವೆನೂ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಯಾಕಂದರೆ ತಂದೆ ತಾಯಿಗಳದು ತ್ಯಾಗಜೀವಿಗಳು ಅಂತಾರೆ. ಪ್ರಪಂಚದಲ್ಲಿ ನಮ್ಮ ವೆಲ್ವಿಷಸ್ ಯಾರಂದರೆ ತಂದೆ ತಾಯಿಗಳಂತೆ. ನೋಡಿ, ಯಾರ ಜಾತಕದಲ್ಲಿ ನೋಡಿ ಪಂಚಮ ಸ್ಥಾನದಲ್ಲಿ 5ನೇ ಮನೆಯಲ್ಲಿ ಜಾತಕದಲ್ಲಿ ರವಿ ಇದ್ದರೆ, ಕುಜನ ಇದ್ದರೆ, ಶನಿ ಇದ್ದರೆ, ಅಥವಾ ರಾಹು ಇದ್ದರೆ, ಇಲ್ಲ ದ್ವಿತೀಯದಲ್ಲಿ ಕೇತು ಇದ್ದರೆ, ಇದು ಸೂಚಿಸ್ತಕ್ಕಂಥ ಪಿತೃಶಾಪ ಅಂತ ಸೂಚಿಸುತ್ತೆ. ಹಾಗಾಗಿ ಯಾರ ಜಾತಕದಲ್ಲಿ ಈ ಥರ ಇದ್ದರೆ ಅವ್ರಿಗೆ ಏನೇನು ಪರಿಣಾಮಗಳಿಂದ ನೋಡಿ ಜಾತಕ ಪರೀಕ್ಷೆ ಮಾಡ್ಕೊಳ್ಳಿ. ಇಟ್ ಈಸ್ ನಾಟ್ ಎ ಬ್ಲೈಂಡ್, ಅಂದರೆ ಕಣ್ಣು ಮುಚ್ಕೊಂಡು ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಪ್ರಾಕ್ಟಿಕಲ್ ಆಗಿದೆ. ಆದ್ದರಿಂದ ನೋಡಿ, ಮೊಟ್ಟ ಮೊದಲನೇದಾಗಿ ಯಾರಿಗೆ ಪಿತೃಶಾಪ ಇರುತ್ತೆ ಅವರ ಮನೆಯಲ್ಲಿ ದರಿದ್ರ ಅಂತಕ್ಕಂಥದ್ದು, ಅಂದರೆ ಇದು ಕೆಟ್ಟ ಶಬ್ದ ಅಲ್ಲ, ಋಣರೋಗಾದಿ ದಾರಿದ್ರ್ಯ ಪಾಪಕ್ಷತಪ ಮೃತ್ಯವಾಹ. ಎಷ್ಟು ದುಡಿದ್ರೂ ಕೂಡ ಇಲ್ಲ ಒಂದು ಸಾಲಕ್ಕೋ ಇಲ್ಲ ಒಂದು ಆರೋಗ್ಯಕ್ಕೋ ಹೊಟ್ಟೋಗ್ತಾ ಇರುತ್ತೆ ಪಿತೃಶಾಪ ಇದ್ದರೆ ದುಡ್ಡು. ಎರಡನೇದು ಬಂದು ವಾಸಿ ಮಾಡೋಕ್ಕೆ ಆಗದೇ ಇರೋಂಥ ಕಾಯಿಲೆಯನ್ನು ಬಳಲಬೇಕಾಗತ್ತೆ. ಮೂರನೇದು ಬಂದು ಪುತ್ರನಾಶ ಅಂತ ಹೇಳ್ತಾರೆ. ಯಾರು ಪಿತೃಶಾಪ ಇರುತ್ತೆ ಅವರಿಗೆ ಕೆಲವರು ಮಕ್ಕಳಾಗುತ್ತೆ. ಕೆಲವರು ನನ್ನ ಹತ್ರ ಜಾತಕ ಕೇಳಕ್ಕೆ ಬಂದಾಗ ಕೆಲವ್ರಿಗೆ ಯಾವಾಗೋ 8 ವರ್ಷ 10 ವರ್ಷ ಆದಮೇಲೆ ಮಕ್ಕಳು ಹುಟ್ಟಿರ್ತಾರೆ. ಬಟ್ ಯಾವುದೋ ಒಂದು ಕಾಯಿಲೆಯಲ್ಲೋ ಅಪಮೃತ್ಯಲ್ಲೋ ಆಕ್ಸಿಡೆಂಟಲ್ಲೋ ಏನೋ ಒಂದು ತೀರ್ಕೊಂಡು ಹೊಟ್ಟೋಗ್ಬಿಟ್ಟಿರ್ತಾರೆ. ಪುತ್ರನಾಶ ಅಂತ ಹೇಳ್ತಾರೆ. ಪಿತೃಶಾಪ ಇದ್ದರೆ ಪುತ್ರನಾಶ ಉಂಟಾಗುತ್ತೆ. ಪ್ರೇಮ ವಿವಾಹ ಅಂತ ಹೇಳ್ತಾರೆ. ನೋಡಿ, ಪಿತೃಶಾಪ ಇದ್ದಾಗ ಗುರುಗಳೇ ನನ್ನ ಮಗ ಮಾತೇ ಕೇಳಲ್ಲ, ಗುರುಗಳೇ ನನ್ನ ಮಗಳು ಮಾತೇ ಕೇಳಲ್ಲ. ಯಾಕಂದರೆ ಬುದ್ಧಿ ಬರೋ ತನಕ ತಂದೆ ತಾಯಿ ನೋಡ್ಕೊತಾರೆ. ಬುದ್ಧಿ ಬಂದಿದ್ದಾದಮೇಲೆ ಏನಾಗುತ್ತೆ ಅಂದರೆ ತಂದೆ ತಾಯಿ ಮಾತೇ ಕೇಳಲ್ಲ. ಎಷ್ಟೋ ಜನ ಏನು ಮಾಡ್ತಾರೆ, ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಿನ್ನ ಆಸ್ತಿನೂ ಬೇಡ, ನಿಂದು ಏನೂ ಬೇಡ ಅಂತ. ಪಿತೃಶಾಪ ಇದ್ದರೆ ತಂದೆ ತಾಯಿಗಳು ಸಂಪಾದನೆ ಮಾಡಿದ ಆಸ್ತಿ ಒಂದು ಕವಡೆ ಕಾಸು ಕೂಡ ಮಕ್ಕಳು ಸಿಗಲ್ಲ. ಅದು ಬರೀ ಲಿಟಿಗೆ. ಕೆಲವರು ಇರ್ತಾರೆ ಜೀವನ ಪೂರ್ತಿ ಬರೀ ಆ ಜಮೀನು ವಿವಾದ, ಈ ಆಸ್ತಿ ವಿವಾದ, ಅವ್ರು ದುಡ್ಡು ಕೊಟ್ಟಿಲ್ಲ, ಸಾಲ ಕೊಟ್ಟಿದೆ, ಈ ಜಮೀನು ಪರ್ಯಂತ ಸುತ್ತಾನೇ ಇರ್ತಾರೆ. ಅದಕ್ಕೂ ಪಿತೃಶಾಪ ಕಾರಣ. ನಂತರ ಈ ಕೋರ್ಟು ಸ್ಟೇಷನ್ನು ಮತ್ತು ಇದ್ದರೂ ಕೂಡ ಎಷ್ಟೋ ಜನ ಕೋಟ್ಯಾಧೀಶರು ಇರ್ತಾರೆ. ಬಟ್ ಆದರೆ ನಿರ್ಗತಿಕರಾಗಿರ್ತಾರೆ. ಯಾಕೆಂದರೆ ಕೋಟ್ಯಾಧೀಶರಾಗಿದ್ದರೂ ಅವ್ರ ಕೋರ್ಟಲ್ಲಿ ಸ್ಟೇಷನ್ ಅಲಿಯೋದೇ ಕೆಲಸ ಆಗಿರುತ್ತೆ. ಪರದೇಶ ವಾಸ ಅಂತ ಹೇಳ್ತಾರೆ. ನೋಡಿ, ಹೆಂಡತಿ ಎಲ್ಲೋ ಲಂಡನ್ನು, ಗಂಡ ಎಲ್ಲೋ ಜರ್ಮನಿಯಲ್ಲಿ ಇರ್ತಾನೆ, ಮಕ್ಕಳು ಇಲ್ಲಿರ್ತಾರೆ. ಎಷ್ಟು ವರ್ಷವಾದರೂ ಕೂಡ ಅವ್ರು ಒಂದು ಕಡೆ ಸೇರಲ್ಲ. ಪರದೇಶ ವಾಸ ಅಂತ. ಮಕ್ಕಳೊಂದು ಕಡೆ, ಹೆಂಡತಿ ಒಂದು ಕಡೆ, ಗಂಡ ಒಂದು ಕಡೆ. ಇದು ಪಿತೃಶಾಪನೆ ಅಂತ ಹೇಳ್ತಾರೆ. ಎರಡನೇದಾಗಿ ಉದ್ಯೋಗ ತೊಂದರೆ ಅಂತಾರೆ. ಕೆಲವರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿರ್ತಾರೆ, ಆದರೆ ಅವ್ರ ಯೋಗ್ಯತೆ ತಕ್ಕನ ಕೆಲಸನೂ ಇರಲ್ಲ. ಜೊತೆಗೆ ಪಾಪ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅವರು ದುಡಿದಿದ್ದು 1 ರೂಪಾಯಿ ನಿಲ್ಲಲ್ಲ. ಇದು ಪಿತೃಶಾಪಕ್ಕೆ ಸೇರ್ತಕ್ಕಂಥದ್ದು ಆಗುತ್ತಮ್ಮ.